ನಮಸ್ಕಾರ. ಸಾರ್ವಜನಿಕ ನೀತಿಯಲ್ಲಿ ಕೊನೆಯ ಅಧ್ಯಾಯ ಭಾರತದಲ್ಲಿ ಪ್ರಮುಖ ಸಾರ್ವಜನಿಕ ನೀತಿಗಳು ಯಾವ್ಯಾವ ಪಬ್ಲಿಕ್ ಪಾಲಿಸಿಗಳನ್ನು ರಚನೆ ಮಾಡಲಾಗುತ್ತೆ ಎನ್ನುವಂಥದ್ದು. ಈಗಾಗಲೇ ನಾವು ಚರ್ಚೆ ಮಾಡಿರೋ ಹಾಗೆ ಸಾರ್ವಜನಿಕ ನೀತಿ ಅಂದ್ರೇನು, ಸಾರ್ವಜನಿಕ ನೀತಿಯನ್ನು ಹೇಗೆ ರಚನೆ ಮಾಡಲಾಗುತ್ತೆ ಮತ್ತು ಅದನ್ನು ಅನುಷ್ಠಾನವನ್ನು ಮಾಡುವಂತಹ ವಿಧಾನಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ. ಈಗ ಪ್ರಮುಖವಾಗಿ ಭಾರತದಲ್ಲಿರುವಂಥ ಕೆಲವು ನೀತಿಗಳ ಬಗ್ಗೆ ಅಧ್ಯಯನ ಮಾಡೋದಾದರೆ ಅತ್ಯಂತ ಪ್ರಮುಖವಾಗಿ ಭಾರತದಲ್ಲಿರುವಂಥ ನೀತಿ ರಾಷ್ಟ್ರೀಯ ಆರೋಗ್ಯ ನೀತಿ. ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ನೀತಿ. ಸಾಮಾನ್ಯವಾಗಿ ಅತ್ಯಂತ ಅವಶ್ಯಕವಿರುವಂತಹ ವಿಷಯಗಳ ಆಧಾರದ ಮೇಲೆ ತುಂಬ ತುರ್ತಾಗಿರ್ತಕ್ಕಂಥ ವಿಷಯಗಳ ಮೇಲೆ ಸರ್ಕಾರಗಳು ಯಾವಾಗಲೂ ಕೂಡ ನೀತಿಗಳನ್ನು ರಚನೆ ಮಾಡ್ಕೊಂಡು ಹೋಗ್ತಾ ಇರ್ತವೆ ಅನ್ನುವಂಥದ್ದು. ಹಾಗಾಗಿ ಆರೋಗ್ಯ ಅನ್ನುವಂಥದ್ದು ಕೂಡ ಅತ್ಯಂತ ಪ್ರಮುಖವಾದಂತಹ ಸೆಕ್ಟರ್ ಆಗಿರುವ ಕಾರಣಕ್ಕಾಗಿ ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಸಹಜವಾಗಿ ಏನು ಮಾಡ್ತವೆ, ಅದರ ಮೇಲೆ ನೀತಿಗಳನ್ನು ರೂಪಿಸ್ಕೊಂಡು ಹೋಗ್ತಾ ಇರ್ತವೆ ಅನ್ನುವಂಥದ್ದು. ಈಗ ಹೆಲ್ತ್ ಅಂದರೆ ಏನು ಅಥವಾ ಆರೋಗ್ಯ ಅಂದರೆ ಏನು ಅಂತ ಹೇಳಿಕೊಟ್ಟಾಗ WHO ಹೇಳುವ ಪ್ರಕಾರ ಆರೋಗ್ಯ ಅಂತಂದರೆ ಭೌತಿಕವಾಗಿ, ಮಾನಸಿಕವಾಗಿ ಹಾಗೂ ಸಾಮಾಜಿಕವಾಗಿ ಸ್ವಾಸ್ಥ್ಯತೆ ಇರುವಂತಹ ಸ್ಥಿತಿಯನ್ನು ನಾವು ಆರೋಗ್ಯ ಅಂತೇಳಿ ಕರೀತೇವೆ. ಅಂದರೆ ಯಾವುದೇ ರೀತಿಯ ಕಾಯಿಲೆಗಳು ಇಲ್ಲದೇ ಇರುವಂತಹ ಪರಿಸ್ಥಿತಿ ಏನಿದೆ ಅದನ್ನು ನಾವು ಆರೋಗ್ಯ ಅಂತೇಳಿ ಕರೀತೇವೆ. ಇನ್ನು ಆರೋಗ್ಯ ನೀತಿ ಅಂದರೆ ಏನು ಅಂತ, ಆರೋಗ್ಯದಲ್ಲಿ ಸುಧಾರಣೆ ತರಲು ತೆಗೆದುಕೊಂಡಿರುವಂಥ ತೀರ್ಮಾನಗಳು, ಇದನ್ನು ನಾವು ಆರೋಗ್ಯ ನೀತಿ ಅಂತೇಳಿ ಕರಿಬೋದು. ಅಥವಾ ಅನೇಕ ವರದಿಗಳನ್ನು ಅನುಷ್ಠಾನಗೊಳಿಸುವಂತಹ ಪ್ರಕ್ರಿಯೆ ಏನಿದೆ ಇದನ್ನು ನಾವು ಆರೋಗ್ಯ ನೀತಿ ಅಂತೇಳಿ ಕರಿಬೋದು. ಅಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ವರದಿಗಳನ್ನು ಅಥವಾ ಕೆಲವು ಸಮಿತಿಗಳನ್ನು ರಚನೆ ಮಾಡಿದರೆ ಆ ಸಮಿತಿಗಳು ಕೊಟ್ಟಂಥ ಶಿಫಾರಸುಗಳನ್ನು ಅನುಷ್ಠಾನ ಮಾಡುವಂಥ ಪ್ರಕ್ರಿಯೆ ಏನಿದೆ ಇದನ್ನು ನಾವು ಆರೋಗ್ಯ ನೀತಿ ಅಂತೇಳಿ ಕರಿಬೋದು ಅನ್ನುವಂಥದ್ದು. ಅಥವಾ ನಿರ್ದಿಷ್ಟವಾದಂಥ ಆರೋಗ್ಯದ ಗುರಿಯನ್ನು ಸಾಧಿಸಲಿಕ್ಕೆ ಕೈಗೊಳ್ಳುವಂತಹ ತೀರ್ಮಾನಗಳೇನಿದ್ದಾವೋ ಅದನ್ನು ನಾವು ಆರೋಗ್ಯ ನೀತಿ ಅಂತ ಹೇಳಲಿಕ್ಕೆ ಸಾಧ್ಯತೆಗಳಿದೆ ಅನ್ನುವಂಥದ್ದು. ತುಂಬ ಸಹಜವಾಗಿ ಗಮನಿಸಿ, ನನಗನ್ನಿಸ್ತಿರೋದೇನು ಅಂತಂದರೆ ನಾವು ಒಂದು ಒಳ್ಳೆಯ ಸ್ಥಿತಿಯಲ್ಲಿ ನಾವು ಇವಾಗ ಆರೋಗ್ಯ ನೀತಿಯ ಬಗ್ಗೆ ಚರ್ಚೆ ಮಾಡ್ತಿದ್ದೇವೆ. ಅಂದರೆ ಇವತ್ತಿನ ಪರಿಸ್ಥಿತಿಯನ್ನು ನೋಡಿದರೆ ನಾವೆಲ್ಲ ಲಾಕ್ಡೌನಲ್ಲಿ ಮನೆಯಲ್ಲಿದ್ದೇವೆ ಅನ್ನುವಂಥದ್ದು. ಇಂತಹ ಸಂದರ್ಭದಲ್ಲಿ ನಮ್ಮನ್ನು ಕಾಡ್ತಿರುವಂಥ ಅತ್ಯಂತ ಪ್ರಮುಖವಾದಂಥ ಅಥವಾ ತುಂಬ ತೀವ್ರತರವಾಗಿ ಕಾಡ್ತಿರುವಂಥದ್ದು ಒಂದು ವೈರಾಣು, ಅದು ಕೊರೋನಾ ಅಥವಾ ಕೋವಿಡ್-19. ಈ ಕೋವಿಡ್-19 ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಒಂದು ನೀತಿಯನ್ನು ರೂಪಿಸ್ಕೊಳ್ಳಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಅಥವಾ ರಾಜ್ಯ ಸರ್ಕಾರಗಳಿಗೆ ಅವಕಾಶಗಳು ಇದೆ ಎನ್ನುವಂಥದ್ದು ವಿಶೇಷವಾಗಿ ಕೇಂದ್ರ ಸರ್ಕಾರಕ್ಕಿದೆ. ಸಾಮಾನ್ಯವಾಗಿ ಇವತ್ತಿನ ಸುದ್ದಿಗಳನ್ನು ನೀವು ನೋಡುವಾಗ ಈ ಕೋವಿಡ್-19 ಬಂದ ಮೇಲೆ ಕೆಲವು ಸುದ್ದಿಗಳನ್ನು ನೋಡುವಾಗ ಒಂದು ಪದವನ್ನು ನೀವು ಕೇಳಿರ್ತೀರಿ, ICMR ಅಂತ, ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್ ಅನ್ನುವಂಥ ಒಂದು ಸಂಸ್ಥೆ ಹೆಸರನ್ನು ನೀವು ಸಹಜವಾಗಿ ಕೇಳಿರ್ತೀರಿ. ಯಾಕೆಂತಂದರೆ ಇದು ಒಂದು ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್ ಏನಿದೆ ಇದು ಭಾರತದಲ್ಲಿರುವಂಥ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖವಾದಂಥ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥ ಒಂದು ಸಂಸ್ಥೆ ಎನ್ನುವಂಥದ್ದು. ಅದು ಮುಂದೆ ಹೇಳ್ಕೊಂಡು ಹೋಗ್ತೀನಿ ಎಲ್ಲೆಲ್ಲಿ ಅದು ಅದರ ಪ್ರಮುಖವಾದಂಥ ಕೆಲಸಗಳನ್ನು ಮಾಡ್ತಾ ಹೋಗುತ್ತೆ ಅನ್ನುವಂಥದ್ದು. ಹಾಗಾಗಿ ಕೇಂದ್ರ ಸರ್ಕಾರ ತುಂಬ ಸಂದರ್ಭಗಳಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ನೀತಿಗಳನ್ನು ರೂಪಿಸುವಂಥ ಕೆಲಸಗಳನ್ನು ಮಾಡಿದೆ ಅನ್ನುವಂಥದ್ದು. ಮೊಟ್ಟ ಮೊದಲೇ ಆರೋಗ್ಯ ನೀತಿ, ನ್ಯಾಷನಲ್ ಹೆಲ್ತ್ ಪಾಲಿಸಿ ಆರಂಭ ಆದದ್ದು 1983ರಲ್ಲಿ. ಮೊದಲಿಗೆ 1983ರಲ್ಲಿ ಭಾರತ ಸರ್ಕಾರ ರಾಷ್ಟ್ರೀಯ ಆರೋಗ್ಯ ನೀತಿಯನ್ನು ರೂಪಿಸುವಂತಹ ಕೆಲಸವನ್ನು ಮಾಡುತ್ತೆ. ಅದಾದಮೇಲೆ ಸಾಕಷ್ಟು ನೀತಿಗಳು ಬಂತು. ಇತ್ತೀಚಿನವರೆಗೆ 2017ರ ತನಕ ಕೂಡ 2017ರಲ್ಲಿ ಕೂಡ ಒಂದು ರಾಷ್ಟ್ರೀಯ ಆರೋಗ್ಯ ನೀತಿ ಬಂದಿದೆ ಅನ್ನುವಂಥದ್ದು. ಅದರ ಮಧ್ಯೆ ಸಾಕಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ನೀತಿಗಳನ್ನು ರೂಪಿಸುವಂಥ ಕೆಲಸವನ್ನು ಭಾರತ ಸರ್ಕಾರ ಮಾಡಿದೆ ಅನ್ನುವಂಥದ್ದು. ಅದರ ಮಧ್ಯೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಭಿನ್ನವಾಗಿ ಕೆಲವು ನೀತಿಗಳನ್ನು ರೂಪಿಸುವಂಥ ಕೆಲಸಗಳನ್ನು ಮಾಡಿದೆ. ಈಗ ನ್ಯಾಷನಲ್ ಯೂತ್ ಪಾಲಿಸಿ ಅಂತ 2003ರಲ್ಲಿ ಮಾಡ್ತಾರೆ. ಆಮೇಲೆ ಅದರ ಜೊತೆಗೆ ನ್ಯಾಷನಲ್ ಹೆಲ್ತ್ ಪಾಲಿಸಿ 2017 ಜೊತೆಗೆ ಒಂದು ಸರಿ ಮಾಡ್ತಾರೆ. ಅದ್ರ ಜೊತೆಗೆ 2002ರಲ್ಲಿ ಒಂದು ನ್ಯಾಷನಲ್ ಹೆಲ್ತ್ ಪಾಲಿಸಿಯನ್ನು ಮಾಡ್ತಾರೆ ಅನ್ನುವಂಥದ್ದು. ಆಮೇಲೆ INAP ಅನ್ನೋಂಥ ಒಂದು ಪಾಲಿಸಿಯನ್ನು ಮಾಡ್ತಾರೆ, ಇಂಡಿಯನ್ ನ್ಯೂ ಬಾರ್ನ್ ಆಕ್ಷನ್ ಪಾಲಿಸಿ ಅಂತೇಳಿ 2014ರಲ್ಲಿ ಮಾಡ್ತಾರೆ ಎನ್ನುವಂಥದ್ದು. ಆಮೇಲೆ ಅದ್ರ ಜೊತೆಗೆ ICMRಗೆ ಸಂಬಂಧಪಟ್ಟಾಗ ಹೆಲ್ತ್ ರಿಸರ್ಚ್ ಪಾಲಿಸಿ ಅಂತ ಮಾಡಿದ್ದಾರೆ. ICMR ಆರಂಭ ಆಗಿದ್ದಾಗ ICMRಗೆ ಸಂಬಂಧಪಟ್ಟ ಹಾಗೆ 2007ರಲ್ಲಿ ಅದನ್ನು ಮಾಡುವಂಥ ಕೆಲಸಗಳನ್ನು ಮಾಡ್ತಾರೆ ಅನ್ನುವಂಥದ್ದು. ಆಮೇಲೆ ನ್ಯಾಷನಲ್ ವ್ಯಾಕ್ಸಿನ್ ಪಾಲಿಸಿ ಅಂತ ಮಾಡ್ತಾರೆ. ನಿಮಗೆ ವ್ಯಾಕ್ಸಿನ್ ಅಂದರೆ ಗೊತ್ತಿದೆ, ಕೆಲವೊಂದಷ್ಟು ಔಷಧಿಗಳು, ಆ ಔಷಧಿಗಳ ನಿಯಂತ್ರಣ ಹೇಗಿರಬೇಕು ಮತ್ತು ಔಷಧಿಗಳನ್ನು ಹೇಗೆ ಅದು ಉತ್ಪಾದನೆ ಮಾಡುವಂಥದ್ದು ಹೇಗೆ ಮತ್ತು ಅದನ್ನು ಸರಬರಾಜು ಮಾಡುವಂಥದ್ದು ಹೇಗೆ ಮತ್ತು ಔಷಧಿಗಳನ್ನು ಉತ್ಪಾದನೆ ಮಾಡುವ ಸಂದರ್ಭದಲ್ಲಿ ಏನೇನು ತೀರ್ಮಾನಗಳನ್ನ ಅಥವಾ ಯಾವ್ಯಾವ ನಿಯಮಗಳನ್ನು ಅನುಸರಿಸಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು
ಪಾಲಿಸಿಗಳಿದೆ ಅನ್ನುವಂಥದ್ದು. ಹಾಗಾಗಿ ಸಾಕಷ್ಟು ನಿಯಮಗಳಿವೆ. ಆ ನಿಯಮಗಳನ್ನು 2011ರಲ್ಲಿ ನ್ಯಾಷನಲ್ ವ್ಯಾಕ್ಸಿನ್ ಪಾಲಿಸಿಯ ಮೂಲಕ ಜಾರಿಗೆ ತರುವಂಥ ಕೆಲಸವನ್ನು ಮಾಡಿದ್ದೇವೆ. ಅದರ ಜೊತೆಗೆ ನ್ಯಾಷನಲ್ ಪಾಲಿಸಿ ಫಾರ್ ಪರ್ಸನ್ ವಿತ್ ಡಿಸಬಿಲಿಟೀಸ್ ಅಂತಿದೆ. ಅಂಗವಿಕಲರಿಗೆ ಸಂಬಂಧಪಟ್ಟ ಹಾಗೆ ಕೂಡ ಒಂದು ಆರೋಗ್ಯ ನೀತಿಯನ್ನು ರೂಪಿಸಿಕೊಳ್ಳುವ ಕೆಲಸವನ್ನು ಭಾರತ ಸರ್ಕಾರ ಮಾಡಿದೆ ಅನ್ನುವಂಥದ್ದು. ಅದರ ಜೊತೆಗೆ 2000 ಇಸ್ವಿಯಲ್ಲಿ ನ್ಯಾಷನಲ್ ಪಾಪ್ಯುಲೇಷನ್ ಪಾಲಿಸಿ ಅಂತ ಮಾಡ್ಕೊಂಡಿದ್ದೇವೆ, ನ್ಯಾಷನಲ್ ಬ್ಲಡ್ ಪಾಲಿಸಿ ಅಂತ ಮಾಡ್ಕೊಂಡಿದ್ದೇವೆ. ಇನ್ನೂ ಮುಂದುವರೆದು ಇತ್ತೀಚಿನವರೆಗೆ ಬಹುಶಃ 2014 ಅಂತ ಅನಿಸುತ್ತೆ, ನಾನು ಮುಂದೆ ಹೇಳಬೇಕಾದ್ರೆ ಅದು ನಿಮ್ಗೆ ಹೇಳ್ತೀನಿ, ನ್ಯಾಷನಲ್ ಮೆಂಟಲ್ ಹೆಲ್ತ್ ಪಾಲಿಸಿ ಅಂತ ಕೂಡ ಮಾಡ್ಕೊಂಡಿದ್ದೇವೆ ಅನ್ನುವಂಥದ್ದು. ಇಲ್ಲಿ ನಾವು ಚರ್ಚೆ ಬೇಕಾದಷ್ಟು ಆರೋಗ್ಯ ನೀತಿಗೆ ಸಂಬಂಧಪಟ್ಟ ಹಾಗೆ ಪಾಲಿಸಿಗಳು ರಚನೆ ಆಗಿದ್ದಾವೆ ಅನ್ನುವಂಥದ್ದು. ಕೆಲವು ಆ ಸರ್ಕಾರಗಳು ಬಂದಾಗ ಆ ಸರ್ಕಾರಗಳು ಅದರದ್ದೇ ಆದಂಥ ಸಂದರ್ಭಗಳಿಗೆ ತಕ್ಕ ಹಾಗೆ ನೀತಿಗಳನ್ನು ರೂಪಿಸ್ಕೊಂಡು ಹೋಗಿದೆ. ಹಾಗಾಗಿ ಎಲ್ಲ ನೀತಿಗಳನ್ನು ಕೂಡ ಒಂದು ಪಠ್ಯದ ಒಳಗಡೆ ಅಭ್ಯಾಸ ಮಾಡೋದು ಕಷ್ಟ ಆಗಬಹುದು. ಹಾಗಾಗಿ ಅತ್ಯಂತ ಪ್ರಮುಖವಾದಂಥ ಕೆಲವು ನೀತಿಗಳನ್ನು ನಾನು ನಿಮಗೆ ಪರಿಚಯ ಮಾಡಿಸ್ಕೊಂಡು ಹೋಗ್ತೀನಿ. ಯಾಕೆಂದರೆ ತುಂಬ ಕಡಿಮೆ ಅವಧಿಯಲ್ಲಿ ನಾವು ವಿಡಿಯೋನ ಮಾಡಬೇಕಾಗುತ್ತೆ. ಯಾಕೆಂದರೆ ವಾಟ್ಸಪ್ಪಲ್ಲಿ ಅಪ್ಲೋಡ್ ಮಾಡಬೇಕಾದ್ರೆ ಬಹುಶಃ ಕಷ್ಟ ಆಗ್ಬೋದು ಅನ್ನೋ ಕಾರಣಕ್ಕಾಗಿ. ಹಾಗಾಗಿ ಕೆಲವು ನೀತಿಗಳನ್ನು ನಾನು ನಿಮಗೆ ಪರಿಚಯ ಮಾಡಿಸ್ಕೊಂಡು ಹೋಗ್ತೀನಿ ಅನ್ನುವಂಥದ್ದು. ಒಂದು 1983ರಲ್ಲಿ ರಾಷ್ಟ್ರೀಯ ಆರೋಗ್ಯ ನೀತಿ ಬಂತು. ಇದು ಭಾರತ ಸರ್ಕಾರದ ಮೊಟ್ಟ ಮೊದಲ ರಾಷ್ಟ್ರೀಯ ಆರೋಗ್ಯ ನೀತಿ, ನ್ಯಾಷನಲ್ ಹೆಲ್ತ್ ಪಾಲಿಸಿ. ಸ್ವಾತಂತ್ರ್ಯ ಬಂದ ನಂತರ 36 ವರ್ಷಗಳ ನಂತರ ಮೊಟ್ಟ ಮೊದಲ ಒಂದು ಆರೋಗ್ಯ ನೀತಿಯನ್ನು ರೂಪಿಸಿಕೊಳ್ಳುವ ಕೆಲಸವನ್ನು ನಾವು ಮಾಡಿದ್ದೇವೆ ಅನ್ನುವಂಥದ್ದು. ಅದರ ಅತ್ಯಂತ ಪ್ರಮುಖವಾದ ಅಂಶಗಳನ್ನು ಕೂಡ ನಿಮಗೆ ಹೇಳ್ಕೊಂಡು ಹೋಗ್ತೀನಿ. ಒಂದು ಪ್ರಮುಖವಾದಂಥ ಅಂಶ ಏನು ಅಂತಂದರೆ ಆರೋಗ್ಯ ಕೇಂದ್ರಗಳನ್ನು ಸ್ಥಾಪನೆ ಮಾಡುವಂಥ ಕೆಲಸಗಳನ್ನು ಮಾಡುವಂಥದ್ದು. ಅಂದರೆ ಇಡೀ ರಾಷ್ಟ್ರದಲ್ಲಿ ಏನಿದ್ದೀವೋ ಆ ರಾಷ್ಟ್ರದಲ್ಲಿ ಇವತ್ತಿಗೆ ನಮಗೆ ಹೆಲ್ತ್ಗೆ ಅಷ್ಟೊಂದು ದೊಡ್ಡ ಸಮಸ್ಯೆ ಇಲ್ಲ. ಹೆಲ್ತ್ ಸೆಂಟರ್ಗಳಿಗೆ ಅದು ದೊಡ್ಡ ಸಮಸ್ಯೆ ಇಲ್ಲ. ಏಕೆಂದರೆ ನಾವು ಜಿಲ್ಲಾ ಮಟ್ಟದಲ್ಲಿ ದೊಡ್ಡ ಮಟ್ಟದ ಜಿಲ್ಲಾ ಆಸ್ಪತ್ರೆಗಳನ್ನು ಕಂಡಿದ್ದೇವೆ. ಸಾಧ್ಯವಾದಷ್ಟು ಕೆಲವು ಕಡೆಯೆಲ್ಲ ಏನಾಗಿದೆ ಅಂತಂದರೆ ಅಲ್ಲೊಂದೊಂದು ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳ ಆರಂಭವಾಗಿರುವಂತಹ ಉದಾಹರಣೆಗಳು ಉಂಟು. ಹಾಗಾಗಿ ಏನಾಗುತ್ತೆ ಅಂತಂದರೆ ಈ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ, ಅಂದರೆ ವೈದ್ಯಕೀಯ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಧ್ಯವಾದಷ್ಟು ಜಿಲ್ಲೆಗಳಲ್ಲಿ ಕೆಲವು ಶಿಕ್ಷಣ ಸಂಸ್ಥೆಗಳನ್ನು ಆರಂಭ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗಿದೆ ಅನ್ನುವಂಥದ್ದು. ಹಾಗಾಗಿ 1983ರಲ್ಲಿ ಮಾಡಿದಂಥ ಅತ್ಯಂತ ಪ್ರಮುಖವಾದಂಥ ಒಂದು ನಿರ್ಣಯ ಏನು ಆ ನೀತಿಯಲ್ಲಿ ಅಂತಂದರೆ ಆರೋಗ್ಯ ಕೇಂದ್ರಗಳನ್ನು ಸ್ಥಾಪನೆ ಮಾಡುವಂಥ ಕೆಲಸವನ್ನು ಮಾಡಿದರು. ಅಂದರೆ ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ 83ಕ್ಕೆ ಮತ್ತು ಇವತ್ತಿಗೆ ಬಹಳ ವ್ಯತ್ಯಾಸ ಇದೆ. 83ರಲ್ಲಿ ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಆರೋಗ್ಯ ಕೇಂದ್ರಗಳನ್ನು ಆರಂಭ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಕೆಲವು ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಆರೋಗ್ಯ ಕೇಂದ್ರಗಳನ್ನು ಸ್ಥಾಪನೆ ಮಾಡುವಂಥದ್ದು ಮತ್ತು ಆರೋಗ್ಯ ಶಿಕ್ಷಣಕ್ಕೆ ಕಾರ್ಯಕ್ರಮಗಳನ್ನು ರೂಪಿಸಿಕೊಳ್ಳುವಂತಹ ಕೆಲಸವನ್ನು ಮಾಡಬೇಕು ಅಂತೇಳಿ 1983ರಲ್ಲಿ ರಾಷ್ಟ್ರೀಯ ಆರೋಗ್ಯ ನೀತಿಯಲ್ಲಿ ಕೆಲವು ಯೋಜನೆಗಳನ್ನು ರೂಪಿಸಿಕೊಳ್ಳುವ ಕೆಲಸವನ್ನು ಮಾಡಾಯಿತು. ಅದರ ಜೊತೆಗೆ ಅತ್ಯಂತ ಕಡಿಮೆ ದರದಲ್ಲಿ ಆರೋಗ್ಯದ ಸೇವೆಯನ್ನು ಒದಗಿಸಿಕೊಡುವಂಥ ಕೆಲಸವನ್ನು 1983ರ ರಾಷ್ಟ್ರೀಯ ಆರೋಗ್ಯ ನೀತಿಯಲ್ಲಿ ರೂಪಿಸುವಂತಹ ಕೆಲಸವನ್ನು ಮಾಡಲಾಗಿದೆ ಅನ್ನುವಂಥದ್ದು. ಒಂದು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಆರೋಗ್ಯ ಸೇವೆಯನ್ನು ಒದಗಿಸಿಕೊಡುವಂಥದ್ದು. ಅದರ ಜೊತೆಗೆ ಬಡ ಜನರಿಗೆ ಸರ್ಕಾರಿ ಸೌಲಭ್ಯಗಳನ್ನು ಒದಗಿಸಿಕೊಡೋದು, ಅಂದರೆ ಸರ್ಕಾರದ ಮಟ್ಟದಲ್ಲಿ ಆರೋಗ್ಯವನ್ನು ಒದಗಿಸಿಕೊಡುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ 1983ರ ರಾಷ್ಟ್ರೀಯ ಆರೋಗ್ಯ ನೀತಿಯಲ್ಲಿ ಕೆಲವು ನಿರ್ಣಯಗಳನ್ನು ಮಾಡಲಾಗಿದೆ ಅನ್ನುವಂಥದ್ದನ್ನು ಜಾರಿಗೆ ತರುವಂಥ ಕೆಲಸವನ್ನು ಮಾಡ್ತಾರೆ. ಅದರ ಜೊತೆಗೆ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವಂಥ ಕೆಲಸಗಳನ್ನು ಮಾಡುವಂಥದ್ದು. ನೀವು 1983ರ ಘಟ್ಟ ಅಂತಂದಾಗ ಇದೇ ರೀತಿಯ ಸಾಕಷ್ಟು ಸಾಂಕ್ರಾಮಿಕ ರೋಗಗಳಿಗೆ ಈಡಾಗಿದ್ದಂತಹ ಸಂದರ್ಭ. ಹಾಗಾಗಿ ಅಂತಹ ಸಂದರ್ಭದಲ್ಲಿ ಸಾಧ್ಯವಾದಷ್ಟು ಜನಸಾಮಾನ್ಯರಿಂದಾರೋ ಆ ಜನಸಾಮಾನ್ಯರಿಗೆ ಆರೋಗ್ಯದ ಬಗ್ಗೆ, ಅವರ ಆರೋಗ್ಯ ಕಾಳಜಿಯ ಬಗ್ಗೆ ಒಂದಷ್ಟು ಜಾಗೃತಿ ಮೂಡಿಸಬೇಕು ಅನ್ನುವ ಕಾರಣಕ್ಕಾಗಿ ಆ ನೀತಿಯನ್ನು ರೂಪಿಸಲಾಯಿತು. ಇನ್ನೂ ಸಾಕಷ್ಟು ವಿಷಯಗಳು 1983ರಲ್ಲಿರುತ್ತೆ. ಅದಕ್ಕೆ ಸಂಬಂಧಪಟ್ಟ ನೋಟ್ಸ್ಗಳನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ವಾಟ್ಸಪ್ಪಲ್ಲಿ. ಅದ್ರ ಜೊತೆಗೆ ಅದು ತುಂಬ ಸುದೀರ್ಘವಾಗಿ ಮಾಡೋದಾದರೆ ಬಹುಶಃ 1 ಗಂಟೆ 2 ಗಂಟೆ ಆದರೂ ಕೂಡ ಒಂದೊಂದು ಆರೋಗ್ಯ ನೀತಿಗೆ ಸಮಯ ಸಾಕಾಗುತ್ತೆ ಅನ್ನುವಂಥದ್ದು. ಹಾಗಾಗಿ 1983ರ ನೀತಿಯಲ್ಲಿ ಅತ್ಯಂತ ಪ್ರಮುಖವಾದ ಕೆಲವು ಅಂಶಗಳನ್ನು ತೆಗೆದುಕೊಂಡಿದ್ದೇನೆ. ನಾನೀಗ ಮುಂದೆ ಹೋಗ್ತಾ ಇರುವಂಥದ್ದು ರಾಷ್ಟ್ರೀಯ ಆರೋಗ್ಯ ನೀತಿ 2002. ಇತ್ತೀಚೆಗೆ 2002ರಲ್ಲಿ ಕೂಡ ಒಂದು ಆರೋಗ್ಯ ನೀತಿಯನ್ನು ರೂಪಿಸುವಂಥ ಕೆಲಸವನ್ನು ಮಾಡಲಾಯಿತು ಅನ್ನುವಂಥದ್ದು. 2002ರಲ್ಲಿ ರೂಪಿಸಿದಂತಹ ಆರೋಗ್ಯ ನೀತಿ ಏನಿದೆ ಅದು ಉತ್ತಮ ಆರೋಗ್ಯ ಸೇವೆಯನ್ನು ಒದಗಿಸಿಕೊಡಬೇಕು ಮತ್ತು ಆರೋಗ್ಯವಂತಹ ಸಮಾಜ ಅಥವಾ ಆರೋಗ್ಯವಂತ ಜನರನ್ನು ಕಾಪಾಡಿಕೊಳ್ಳುವಂಥ ಕೆಲಸವನ್ನು ದೇಶದಲ್ಲಿ ಮಾಡಬೇಕು ಅನ್ನುವ ಕಾರಣಕ್ಕಾಗಿ 2002ರಲ್ಲಿ ರಾಷ್ಟ್ರೀಯ ಆರೋಗ್ಯ ನೀತಿ 2002 ಜಾರಿಗೆ ತರ್ತಾರೆ ಅನ್ನುವಂಥದ್ದು. ಅದು ಅತ್ಯಂತ ಪ್ರಮುಖವಾದದ್ದೇನು ಅಂತಂದರೆ ಆರೋಗ್ಯ ಸೇವೆಯನ್ನು ಒದಗಿಸುವಂಥದ್ದು ತುಂಬ ಸಹಜವಾಗಿ ಬರುವಂಥದ್ದು. ಅದರ ಜೊತೆಗೆ ಇಡೀ ಸಮುದಾಯ ಏನಿದೆ, ಇಡೀ ಸಮುದಾಯವನ್ನು ಆರೋಗ್ಯವಂತ ಸಮಾಜವನ್ನಾಗಿ ಅಥವಾ ಆರೋಗ್ಯವಂತಹ
ಜನಸಮುದಾಯವನ್ನಾಗಿ ಸೃಷ್ಟಿ ಮಾಡುವಂಥದ್ದು 2002ರಲ್ಲಿ ಮಾಡ್ಕೊಂಡಂಥ ಅತ್ಯಂತ ಪ್ರಮುಖವಾದಂಥ ವಿಷಯ ಅನ್ನುವಂಥದ್ದು. ಆಮೇಲೆ ಆರೋಗ್ಯದ ಕೇಂದ್ರಗಳನ್ನು ವಿಕೇಂದ್ರೀಕರಣ ಮಾಡಿಕೊಳ್ಳುವಂಥದ್ದು ಅಂತ. ಈಗೇನು ನಾವೇನು PHC ಅಂತ ಕರಿತೀವೋ, ಪಬ್ಲಿಕ್ ಹೆಲ್ತ್ ಸೆಂಟರ್ಗಳಂತ, ಪ್ರೈಮರಿ ಹೆಲ್ತ್ ಸೆಂಟರ್ಗಳಂತ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಂತ ಏನಂತ ಕರಿತಿದ್ದೀವೋ, ಆ ಎಲ್ಲ ಆರೋಗ್ಯ ಕೇಂದ್ರಗಳ ಅತ್ಯಂತ ಪ್ರಮುಖವಾದಂಥ ಸ್ಥಾಪನೆಯಾದಂಥ ಅತ್ಯಂತ ಪ್ರಮುಖವಾದಂಥ ಉದ್ದೇಶವೇ 2002ರ ಆರೋಗ್ಯ ನೀತಿ ಅನ್ನುವಂಥದ್ದು. ಅಂದರೆ ಎಲ್ಲಿ ಜಿಲ್ಲಾ ಮಟ್ಟದಲ್ಲಿ ಅಥವಾ ಕೇಂದ್ರ ಮಟ್ಟದಲ್ಲಿ ಅಥವಾ ಜಿಲ್ಲಾ ಮಟ್ಟದಲ್ಲಿ ಅಥವಾ ತಾಲೂಕು ಮಟ್ಟಗಳಲ್ಲಿ ಏನೇನು ಆರೋಗ್ಯ ಕೇಂದ್ರಗಳ ಆರಂಭ ಆಗಿತ್ತೋ ಅದರ ಜೊತೆಗೆ ಹಳ್ಳಿಗಳಿಗೂ ಕೂಡ ಅದನ್ನು ವಿಕೇಂದ್ರೀಕರಣ ಮಾಡುವಂಥ ಕೆಲಸವನ್ನು ಮಾಡಿದರು. ಅಂದರೆ ಎಲ್ಲೆಲ್ಲಿ ಆರೋಗ್ಯ ಕೇಂದ್ರಗಳನ್ನು ಹುಡ್ಕೊಂಡು ಹೋದ್ರ ಬದಲಾಗಿ ಆರೋಗ್ಯ ಕೇಂದ್ರಗಳೇ ಇಂತಿಷ್ಟು ಜನರಿಗೆ ಆರೋಗ್ಯ ಕೇಂದ್ರಗಳನ್ನು ಆರಂಭ ಮಾಡಿಕೊಳ್ಳುವಂಥದ್ದು ಅನ್ನುವ ಹಿನ್ನೆಲೆಯಲ್ಲಿ ಈ ಪಾಲಿಸಿಯನ್ನು ಜಾರಿಗೆ ತರುವಂಥ ಕೆಲಸವನ್ನು ಮಾಡಲಾಗುತ್ತೆ ಅನ್ನುವಂಥದ್ದು. ಆಮೇಲೆ ಆರೋಗ್ಯ ಸೇವೆಯಲ್ಲಿ ಸಮಾನತೆಯನ್ನು ಕಾಪಾಡಿಕೊಳ್ಳೋದು ಕೂಡ ಅತ್ಯಂತ ಪ್ರಮುಖವಾದಂಥ ವಿಷಯವನ್ನಾಗಿ ಇಲ್ಲಿ ರೂಪಿಸುವಂಥ ಕೆಲಸವನ್ನು ಮಾಡಲಾಗಿದೆ. ಇದು 2002ರ ಅತ್ಯಂತ ಪ್ರಮುಖವಾದ ರಾಷ್ಟ್ರೀಯ ಆರೋಗ್ಯ ನೀತಿ ಅನ್ನುವಂಥದ್ದು. ಇನ್ನು ಇದಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ನೀತಿಯನ್ನು ರೂಪಿಸುವಂಥ ಕೆಲಸವನ್ನು ಮಾಡ್ತಾರೆ. ಅದು ರಾಷ್ಟ್ರೀಯ ಜನಸಂಖ್ಯಾ ನೀತಿ 2000ನೇ ಇಸ್ವಿಯಲ್ಲಿ ಜಾರಿಗೆ ತಂದದ್ದು. ಒಂದು ಆರೋಗ್ಯ ಮತ್ತು ಜನಸಂಖ್ಯೆಗೆ ಅತ್ಯಂತ ಅವಿನಾಭಾವ ಸಂಬಂಧ ಇದೆ. ನಮ್ಮ ಜನಸಂಖ್ಯೆ ಅತ್ಯಂತ ಹೆಚ್ಚಾಗ್ತಾ ಹೋದ ಹಾಗೆ ಏನಾಗುತ್ತೆ, ಆರೋಗ್ಯದ ಸಮಸ್ಯೆಗಳು ಕಾಡಲಿಕ್ಕೆ ಆರಂಭ ಆಗ್ತವೆ ಅನ್ನುವಂಥದ್ದು. ಆ ಹಿನ್ನೆಲೆಯಲ್ಲಿ 2002ರಲ್ಲಿ ಒಂದು ನೀತಿಯನ್ನು 2000ನೇ ಇಸ್ವಿಯಲ್ಲಿ ಒಂದು ನೀತಿಯನ್ನು ಜಾರಿಗೆ ತರ್ತಾರೆ. ಅದು ರಾಷ್ಟ್ರೀಯ ಜನಸಂಖ್ಯಾ ನೀತಿ. ಜನಸಂಖ್ಯಾ ನೀತಿಗೆ ಮತ್ತು ಆರೋಗ್ಯ ನೀತಿಗೆ ತುಂಬ ಅವಿನಾಭಾವ ಸಂಬಂಧ ಇರುವ ಕಾರಣಕ್ಕಾಗಿ ನಾನು ಈ ನೀತಿಯನ್ನು ಇಲ್ಲಿ ಪ್ರಸ್ತಾಪ ಮಾಡುವ ಕೆಲಸವನ್ನು ಮಾಡ್ತೇನೆ. ಒಂದು ಕುಟುಂಬ ಯೋಜನೆಯನ್ನು ರೂಪಿಸೋದು, ಸಾಧ್ಯವಾದಷ್ಟು ಜನಸಂಖ್ಯೆಯ ಪ್ರಮಾಣವನ್ನು ಕಡಿಮೆ ಮಾಡಲಿಕ್ಕಾಗಿ ಈ ನೀತಿಯನ್ನು ಜಾರಿಗೆ ತರುವಂಥ ಕೆಲಸವನ್ನು 2000ನೇ ಇಸ್ವಿಯಲ್ಲಿ ಮಾಡ್ತಾರೆ. ಸಾಧ್ಯವಾದಷ್ಟು ಕುಟುಂಬ ಯೋಜನೆಯನ್ನು ರೂಪಿಸಿಕೊಳ್ಳುವ ಕೆಲಸವನ್ನು ಮಾಡ್ತಾರೆ ಎನ್ನುವಂಥದ್ದು. ಆಮೇಲೆ ತಾಯಿ ಮತ್ತು ಮಕ್ಕಳ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದು, ತಾಯಿ ಮತ್ತು ಮಗುವಿನ ಆರೋಗ್ಯವನ್ನು ಕಾಪಾಡೋದು ಕೂಡ ಅತ್ಯಂತ ಪ್ರಮುಖವಾದ ಸವಾಲಾಗಿ ಭಾರತದ ಒಳಗಡೆ ಇದ್ದಂತಹ ಉದಾಹರಣೆಗಳು ಉಂಟು. ಯಾಕೆ ಅಂತಂದರೆ ತಾಯಿ ಅಥವಾ ಯಾವುದು ಗರ್ಭಾವಸ್ಥೆಯ ಸಂದರ್ಭಗಳಲ್ಲಿ ಅಥವಾ ಡೆಲಿವರಿ ಆಗುವಂಥ ಸಂದರ್ಭಗಳಲ್ಲಿ ತಾಯಂದಿರು ಸಾಕಷ್ಟು ಮರಣ ಹೊಂದುವಂಥದ್ದು ಅಥವಾ ರಕ್ತಹೀನತೆ ಉಂಟಾಗುವಂಥದ್ದು, ಈ ಥರದ ಸಂದರ್ಭಗಳಲ್ಲಿ ಅವರ ಆರೋಗ್ಯವನ್ನು ಕಾಪಾಡುವಂಥ ಕೆಲಸಗಳನ್ನು ಮಾಡಬೇಕಾದ ಹಿನ್ನೆಲೆಯಲ್ಲಿ ಈ ನೀತಿಯಲ್ಲಿ ಈ ಅಂಶವನ್ನು ಸೇರಿಸ್ಕೊಂಡಿರ್ತಾರೆ. ಮತ್ತು ಯಾವುದು ಶಿಶುಗಳಿರ್ತಾರೆ ಏನೋ ಆ ಶಿಶುಗಳನ್ನು ಉಳಿಸ್ಕೊಳ್ಳೋದು ತುಂಬ ಕಷ್ಟದ ಸಂದರ್ಭ ಹಿನ್ನೆಲೆಯಲ್ಲಿ ಇದನ್ನು ಕೂಡ ಈ ನೀತಿಯೆಲ್ಲ ಒಳಗಡೆ ಈ ಅಂಶವನ್ನು ಸೇರಿಸ್ಕೊಂಡಿದ್ದಾರೆ ಎನ್ನುವಂಥದ್ದು. ಯಾಕೆಂದರೆ ತಾಯಿ ಮಗುವಿನ ಪ್ರಾಣ ಉಳಿಸ್ಕೊಳ್ಳೋದು ಕೂಡ ಅತ್ಯಂತ ಪ್ರಮುಖವಾದಂಥ ಆರೋಗ್ಯದ ಕೆಲಸ ಆಗಿರುವ ಕಾರಣಕ್ಕಾಗಿ ಈ ಅಂಶವನ್ನು ಅಲ್ಲಿ ಸೇರಿಸಿದ್ದಾರೆ ಎನ್ನುವಂಥದ್ದು. ಆಮೇಲೆ ಆರೋಗ್ಯ ಸಿಬ್ಬಂದಿಗಳನ್ನು ಒದಗಿಸಿಕೊಡೋದು, ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಆರೋಗ್ಯ ಸಿಬ್ಬಂದಿಗಳನ್ನು ಒದಗಿಸಿಕೊಡುವ ಕೆಲಸವನ್ನು ಮಾಡುವ ಹಿನ್ನೆಲೆಯಲ್ಲಿ ಈ ಅಂಶವನ್ನು ಅದರೊಳಗಡೆ ಸೇರಿಸ್ಕೊಂಡಿದ್ದಾರೆ ಎನ್ನುವಂಥದ್ದು. ಮತ್ತು ಮಕ್ಕಳ ಹಾರೈಕೆ ಮಾಡುವಂಥ ಕೆಲಸಗಳನ್ನು ಮಾಡೋದು. ಈಗ ನಿಮಗೇನು ಶಿಶು ವಿಹಾರ ಕೇಂದ್ರಗಳಿದ್ದಾವೋ ಅಥವಾ ಶಿಶು ವಿಹಾರ ಕೇಂದ್ರಗಳ ಮೂಲಕ ತಾಯಂದರಿಗೆ ಒಂದಷ್ಟು ಆಹಾರವನ್ನು ಒದಗಿಸಿಕೊಡುವಂಥ ಕೆಲಸಗಳನ್ನು ನಾವೇನು ಮಾಡ್ತಿದ್ದೇವೆಯೋ ಅದೆಲ್ಲವೂ ಕೂಡ 2000 ಇಸ್ವಿಯಲ್ಲಿ ಬಂದಂತಹ ಅಥವಾ ಅದರ ಒಂದು ಅಂಶವಾಗಿ ಬಂದಂತಹ ಪ್ರಮುಖವಾದಂಥ ಯೋಜನೆಗಳು ಅನ್ನುವಂಥದ್ದು. ಆಮೇಲೆ ಗರ್ಭ ನಿರೋಧಕ ಔಷಧಗಳನ್ನು ತಯಾರಿಕೆ ಮಾಡಿಕೊಳ್ಳುವಂಥದ್ದು ಮತ್ತು ಅದನ್ನು ಬಳಕೆ ಮಾಡುವಂಥ ವಿಧಾನಗಳನ್ನು ಸಾರ್ವಜನಿಕರಿಗೆ ತಲುಪಿಸುವಂತಹ ಕೆಲಸಗಳನ್ನು ಮಾಡುವಂಥದ್ದು, ಜನಸಂಖ್ಯೆಯ ನಿಯಂತ್ರಣದ ಹಿನ್ನೆಲೆಯಲ್ಲಿ ಈ ಕೆಲಸವನ್ನು ಮಾಡತಕ್ಕಂಥದ್ದು. ಹಾಗಾಗಿ ರಾಷ್ಟ್ರೀಯ ಜನಸಂಖ್ಯಾ ನೀತಿಯು ಕೂಡ ಒಂದು ರೀತಿಯ ಆರೋಗ್ಯ ನೀತಿಯಾಗಿ ನಮ್ಮ ಭಾರತದ ಒಳಗಡೆ ಇದೆ ಎನ್ನುವಂಥದ್ದು. ಆ ಕಾರಣಕ್ಕಾಗಿ ಈ ಅಂಶವನ್ನು ನಾನು ಸೇರಿಸಿದ್ದೇನೆ. ಇನ್ನು ರಾಷ್ಟ್ರೀಯ ಆರೋಗ್ಯ ಮಿಷನ್ ಅಂತ ಮಾಡಿಕೊಂಡ್ರು, NRHM ಅನ್ನುವಂಥದ್ದು 2005ನೇ ಇಸ್ವಿಯಲ್ಲಿ ಇದನ್ನು ಮಾಡಿದ್ದು. 2005 ಏಪ್ರಿಲ್ 12ನೇ ತಾರೀಕು ಅವತ್ತಿನ ಪ್ರಧಾನಮಂತ್ರಿಗಳಾಗಿದ್ದಂಥ ದಯಮಾಡಿ ಕ್ಷಮಿಸಿ, 2005 ಏಪ್ರಿಲ್ 12ರಂದು ಅಂದಿನ ಪ್ರಧಾನಮಂತ್ರಿಗಳಾಗಿದ್ದಂಥ ಮನಮೋಹನ್ ಸಿಂಗ್ ಸರ್ಕಾರ ಏನಿತ್ತು, ಆ ಸರ್ಕಾರ 18 ರಾಜ್ಯಗಳಿಗಾಗಿ ಈ ಯೋಜನೆಯನ್ನು ರೂಪಿಸುವಂತಹ ಕೆಲಸವನ್ನು ಮಾಡಿದೆ. ಹಾಗಾಗಿ ಗ್ರಾಮೀಣ ಜನರಿಗೆ ಕೈಗೆಟುಕುವ ದರದಲ್ಲಿ ಆರೋಗ್ಯದ ಸೇವೆಯನ್ನು ಒದಗಿಸಿಕೊಡೋದು ಈ ನೀತಿ ಅತ್ಯಂತ ಪ್ರಮುಖವಾದಂಥ ಉದ್ದೇಶ. ಮತ್ತು ತಾಯಿ ಮತ್ತು ಮಗುವಿನ ಮರಣ ನಿಯಂತ್ರಣ ಮಾಡುವ ಸಲುವಾಗಿ ಈ ಪಾಲಿಸಿ ಒಳಗಡೆ ಒಂದು ಯೋಜನೆಯನ್ನು ರೂಪಿಸುವಂಥ ಕೆಲಸವನ್ನು ಮಾಡಲಾಗಿದೆ ಅನ್ನುವಂಥದ್ದು. ಮತ್ತು ಜನಸಂಖ್ಯೆಯನ್ನು ಸ್ಥಿರೀಕರಣ ಮಾಡೋದು ಅಂತಂದರೆ ಜನಸಂಖ್ಯೆಯ ಬೆಳವಣಿಗೆಯ ದರವನ್ನು ಕುಂಠಿತ ಮಾಡೋದು ಅಥವಾ ಅದನ್ನು ನಿಲ್ಲಿಸುವಂತಹ ಕೆಲಸ ಮಾಡುವಂಥದ್ದು. ಇದು ರಾಷ್ಟ್ರೀಯ ಆರೋಗ್ಯ ಮಿಷನ್ನ ಅತ್ಯಂತ ಪ್ರಮುಖವಾದಂಥ ಉದ್ದೇಶ ಅನ್ನುವಂಥದ್ದು. ಮತ್ತು ಲಿಂಗ ಅಸಮಾನತೆಗಳನ್ನು ಅದನ್ನು ಹೋಗಲಾಡಿಸುವಂತಹ ಕೆಲಸಗಳನ್ನು ಮಾಡೋದು. ಯಾಕೆಂದರೆ ಹೆಣ್ಣು ಭ್ರೂಣ ಹತ್ಯೆ ಅಂತ ಅತ್ಯಂತ ಭೀಕರವಾದಂಥ ಸಾಮಾಜಿಕ ಪಿಡುಗು ಇದ್ದಂತಹ ಸಂದರ್ಭ. ಹಾಗಾಗಿ ಅದನ್ನು ನಿಯಂತ್ರಿಸುವ ಹಿನ್ನೆಲೆಯಲ್ಲಿ ಇಲ್ಲಿ ರಾಷ್ಟ್ರೀಯ ಆರೋಗ್ಯ ಮಿಷನ್ನಲ್ಲಿ ಅಂಶವನ್ನು ಸೇರಿಸಿಕೊಳ್ಳಲಾಗಿದೆ ಅನ್ನುವಂಥದ್ದು. ದುರ್ಬಲ ವರ್ಗದವರಿಗೂ ಕೂಡ ಆರೋಗ್ಯದ ಸೌಲಭ್ಯಗಳನ್ನು ಒದಗಿಸಿಕೊಡುವಂತಹ ಕೆಲಸಗಳನ್ನು ಮಾಡ್ತಕ್ಕಂಥದ್ದು. ಇದು ರಾಷ್ಟ್ರೀಯ ಆರೋಗ್ಯ ಮಿಷನ್ 2005ನೇ ಇಸ್ವಿಯಲ್ಲಿ ಆದಂತಹ ಒಂದು
ಒಂದು ನೀತಿಯ ಅತ್ಯಂತ ಪ್ರಮುಖವಾದಂಥ ಅಂಶ. ಇನ್ನು ಇತ್ತೀಚೆಗೆ ಬಂದಂತಹ ಒಂದು ನೀತಿಯನ್ನು ನಾನು ಪ್ರಸ್ತಾಪ ಮಾಡಲೇಬೇಕಾಗತ್ತೆ. ಅದು 2017ರ ರಾಷ್ಟ್ರೀಯ ಆರೋಗ್ಯ ನೀತಿ. 2017ರ ರಾಷ್ಟ್ರೀಯ ಆರೋಗ್ಯ ನೀತಿಯಲ್ಲಿ ಅತ್ಯಂತ ಕೆಲವು ಪ್ರಮುಖ ಅಂಶಗಳನ್ನು ನಾನು ನಿಮಗೆ ಹೇಳ್ಬಿಡ್ತೀನಿ. ಎಲ್ಲ ವಯಸ್ಸಿನವರಿಗೆ ಆರೋಗ್ಯವನ್ನು ಉನ್ನತೀಕರಿಸುವ ಕೆಲಸವನ್ನು ಮಾಡೋದು ಅಂಥದ್ದು. ಎಲ್ಲ ವಯಸ್ಸಿನವರಿಗೆ, ವಯಸ್ಸಾದವರು ಇರ್ಬೋದು, ಮಕ್ಕಳಿರ್ಬೋದು, ಯುವಕರಿರ್ಬೋದು, ಎಲ್ಲರಿಗೂ ಕೂಡ ಆರೋಗ್ಯದಲ್ಲಿ ಸ್ಥಿರತೆಯನ್ನು ಕಾಪಾಡುವ ಹಿನ್ನೆಲೆಯಲ್ಲಿ ಮಾಡುವಂಥದ್ದು. ಆಮೇಲೆ ಉತ್ತಮ ಆರೋಗ್ಯ ಸೇವೆಯನ್ನು ಒದಗಿಸಿಕೊಡೋದು, ಹಣಕಾಸಿನ ತೊಂದರೆ ಇಲ್ಲದ ಹಾಗೆ ಉತ್ತಮ ಆರೋಗ್ಯ ಸೇವೆಯನ್ನು ಒದಗಿಸಿಕೊಡುವಂಥ ಕೆಲಸವನ್ನು ಮಾಡೋದು. ಅದಕ್ಕಾಗಿ ಸಾಕಷ್ಟು ಯೋಜನೆಗಳು ಬಂದಿದ್ದಾವೆ, ನಿಮಗೆ ಅದರ ಪರಿಚಯ ಇರುತ್ತೆ. ಸ್ವಸ್ಥ ಭೀಮಾ ಯೋಜನೆ, ಆ ಥರದ ಯೋಜನೆಗಳು ಕೆಲವು ಇದ್ದಾವೆ ಅನ್ನುವಂಥದ್ದು. ಆ ಮೂಲಕ ನಾವು ಯಾವುದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾದಂಥ ಆರೋಗ್ಯ ಸೇವೆಯನ್ನು ಪಡಿತೇವೆ ಅನ್ನುವಂಥದ್ದು. ಅದನ್ನು ಮೀರಿ ಕೂಡ ಖಾಸಗಿ ಸಂಸ್ಥೆಗಳ ಜೊತೆಗೂ ಕೂಡ ನಾವು ಒಂದಷ್ಟು ಆರೋಗ್ಯ ಸೇವೆಯನ್ನು ಪಡೀಲಿಕ್ಕೆ ಸಾಧ್ಯತೆಗಳು ಇದೆ. ಆಮೇಲೆ ಪ್ರಾಥಮಿಕ ಆರೋಗ್ಯ ಸೇವೆಗಳನ್ನು ಒದಗಿಸಿಕೊಡುವಂಥದ್ದು ಅಂದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ತೆರೆಯೋದ್ರ ಮೂಲಕ ಒಂದಷ್ಟು ಆರೋಗ್ಯ ಸೇವೆಗಳನ್ನು ಒದಗಿಸಿಕೊಡುವಂಥದ್ದು ಈ ನೀತಿ ಅತ್ಯಂತ ಪ್ರಮುಖವಾದಂಥ ಉದ್ದೇಶ. ಅದರ ಜೊತೆಗೆ ಆರೋಗ್ಯ ಅಭಿವೃದ್ಧಿಗಾಗಿ ಅಥವಾ ಆರೋಗ್ಯ ವೃದ್ಧಿಗಾಗಿ ನಾವು ಮಾಡಿಕೊಳ್ಬೇಕಾದಂಥ ಅತ್ಯಂತ ಪ್ರಮುಖವಾದ ಕೆಲಸ ಏನು ಅಂದರೆ NGOಗಳನ್ನು ಬೆಳೆಸ್ಕೊಳ್ಳೋದು, ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ಗಳನ್ನು ಬಳಸ್ಕೊಳ್ಳೋದು, ಆ ಮೂಲಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥ ಕೆಲಸವನ್ನು ಮಾಡೋದು ಕೂಡ 2017ರಲ್ಲಿ ಬಂದಂಥ ರಾಷ್ಟ್ರೀಯ ಆರೋಗ್ಯ ನೀತಿ ಅತ್ಯಂತ ಪ್ರಮುಖವಾದಂಥ ಉದ್ದೇಶ. ಮತ್ತು ಖಾಸಗಿ ವೈದ್ಯಕೀಯ ಸಂಸ್ಥೆಗಳೇನಿದ್ದಾವೋ ಅದನ್ನು ಸಾರ್ವಜನಿಕ ವೈದ್ಯಕೀಯ ಸಂಸ್ಥೆಗಳ ಜೊತೆಗೆ ಸೇರಿಸಿಕೊಳ್ಳುವಂತಹ ಕೆಲಸಗಳನ್ನು ಮಾಡೋದು. ಅಂದರೆ ಸಾರ್ವಜನಿಕ ಸೇವೆಗಳ ಕೆಲಸಗಳೇನಿದ್ದಾವೋ ಆ ಸಾರ್ವಜನಿಕ ಸೇವೆಗಳ ಕೆಲಸಕ್ಕೆ ನಾವು ಖಾಸಗಿ ವೈದ್ಯಕೀಯ ಸಂಸ್ಥೆಗಳನ್ನು ಕೂಡ ಸೇರಿಸಿಕೊಳ್ಳುವಂತಹ ಕೆಲಸಗಳನ್ನು ಮಾಡಬೇಕು ಅನ್ನುವ ಹಿನ್ನೆಲೆಯಲ್ಲಿ ಈ ಒಂದು ನೀತಿಯನ್ನು ಜಾರಿಗೆ ತರಲಾಗಿದೆ ಅನ್ನುವಂಥದ್ದು. ಅದು 2017ರ ರಾಷ್ಟ್ರೀಯ ಆರೋಗ್ಯ ನೀತಿ. ಈಗಾಗಲೇ ಹೆಚ್ಚು ಕಡಿಮೆ 16 ನಿಮಿಷ ಆಗಿರುವ ಕಾರಣಕ್ಕಾಗಿ ಇನ್ನೊಂದು ನೀತಿ ಇದೆ, ಅದನ್ನು ಹೇಳಿ ನಾನು ಮುಗಿಸ್ಬಿಡ್ತೀನಿ. ಅದು ನ್ಯಾಷನಲ್ ಮೆಂಟಲ್ ಹೆಲ್ತ್ ಪಾಲಿಸಿ 2014. ಅಂದರೆ 2014ರಲ್ಲಿ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ನೀತಿ ಅಂತೇಳಿ ಒಂದು ಭಾಗವನ್ನು ಸಪ್ರೇಟಾಗಿ ತಗೊಂಡು ಒಂದು ನೀತಿಯನ್ನು ರೂಪಿಸುವಂಥ ಕೆಲಸವನ್ನು ಆವತ್ತಿನ ಸರ್ಕಾರ ಮಾಡುತ್ತೆ ಅನ್ನುವಂಥದ್ದು. ಅದು ಅಕ್ಟೋಬರ್ 2014ರಿಂದ ಈ ನೀತಿ ಜಾರಿಗೆ ಬಂದಿದೆ. ಒಂದು ಮಾನಸಿಕ ಆರೋಗ್ಯವು ಈಗ ಇವತ್ತಿನ ಮಟ್ಟಕ್ಕೆ ನೀವು ನೋಡೋದಾದರೆ 30% ಜನ ಮಾನಸಿಕ ಕಾಯಿಲೆಯಿಂದ ನರಳುತ್ತಾರೆ ಎನ್ನುವಂಥ ವರದಿ ಇದೆ. ಅಂದರೆ ಇರುವ ಜನರಲ್ಲಿ 30% ಜನ ಮಾನಸಿಕ ಕಾಯಿಲೆಗೆ ಬೇರೆ ಬೇರೆ ಒತ್ತಡಗಳ ಕಾರಣಕ್ಕಾಗಿ ಬೇರೆ ಬೇರೆ ಕಾರಣಗಳಿಗಾಗಿ ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾರೆ ಎನ್ನುವಂಥದ್ದು. ಹಾಗಾಗಿ ಅದಕ್ಕಾಗಿ ಕೂಡ ಪ್ರತ್ಯೇಕವಾದಂಥ ಒಂದು ನೀತಿಯನ್ನು ರೂಪಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲಿ ರಾಷ್ಟ್ರೀಯ ಮಾನಸಿಕ ಆರೋಗ್ಯದ ಬಗ್ಗೆ ಶಿಕ್ಷಣ ನೀಡುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳುವಂಥದ್ದು. ಮತ್ತು ರಾಷ್ಟ್ರೀಯ ಈ ನೀತಿ ಅತ್ಯಂತ ಪ್ರಮುಖವಾದ ಉದ್ದೇಶ ಏನು ಅಂತಂದರೆ ಮಾನಸಿಕ ಆರೋಗ್ಯ ಅಂದರೆ ಏನು ಅನ್ನೋದನ್ನು ನಾವು ಸಾರ್ವಜನಿಕರಿಗೆ ಅರ್ಥ ಮಾಡಿಸಬೇಕು ಅಂತ. ಸಾರ್ವಜನಿಕರಿಗೆ ಮಾನಸಿಕ ಆರೋಗ್ಯ ಅಂದರೆ ಏನು ಅಂತ ತುಂಬ ನಮಗೆ ಹೊರಗಡೆ ಕಾಯಿಲೆಗಳೇನು ಅಂತ ಗೊತ್ತಾಗುತ್ತೆ, ಆದರೆ ಆಂತರಿಕ ಕಾಯಿಲೆಗಳು ಅಥವಾ ಮಾನಸಿಕ ಕಾಯಿಲೆಗಳಿಂದ ಸಾರ್ವಜನಿಕರಿಗೆ ಅರ್ಥ ಆಗೋದಿಲ್ಲ. ಹಾಗಾಗಿ ಅದನ್ನು ಅರ್ಥ ಮಾಡಿಸುವಂಥ ಕೆಲಸವನ್ನು ಮಾಡಬೇಕು ಅನ್ನುವ ಹಿನ್ನೆಲೆಯಲ್ಲಿ ಈ ನೀತಿಯಲ್ಲಿ ಅಂಶವನ್ನು ಸೇರಿಸಿಕೊಂಡಿದ್ದಾರೆ. ರಾಷ್ಟ್ರ, ರಾಜ್ಯ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಮಾನಸಿಕ ಆರೋಗ್ಯ ಕೇಂದ್ರಗಳನ್ನು ಆರಂಭಿಸುವಂತಹ ಕೆಲಸಗಳನ್ನು ಮಾಡ್ತಕ್ಕಂಥದ್ದು, ಅಲ್ಲೊಂದು ನಾಯಕತ್ವವನ್ನು ಬೆಳೆಸುವಂಥ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಮತ್ತು ಮಾನಸಿಕ ಆರೋಗ್ಯವನ್ನು ಸದೃಢಗೊಳಿಸುವಂತಹ ಕೆಲಸವನ್ನು ಮಾಡಬೇಕು ಅಂತೇಳಿ ಈ ನೀತಿಯನ್ನು ರೂಪಿಸಲಾಗಿದೆ ಈ ನೀತಿಯಲ್ಲಿ ಈ ಅಂಶವನ್ನು ಸೇರಿಸಲಾಗಿದೆ ಅನ್ನುವಂಥದ್ದು. ಆಮೇಲೆ ಖಿನ್ನತೆಯ ಕಾರಣಕ್ಕಾಗಿ ಅಂಗವಿಕಲತೆಗಳು ಅಥವಾ ಅವಧಿ ಪೂರ್ವವಾಗಿ ಮಕ್ಕಳು ಹುಟ್ಟಿದರೆ ಅಲ್ಲಿ ಆಗುವಂತಹ ಅಂಗವಿಕಲತೆಗಳು ಇದನ್ನು ನಿಯಂತ್ರಣ ಮಾಡಬೇಕು ಅನ್ನುವ ಹಿನ್ನೆಲೆ ಈ ಅಂಶವನ್ನು ಸೇರಿಸ್ಕೊಂಡಿದ್ದಾರೆ ಎನ್ನುವಂಥದ್ದು. ಯಾಕೆಂದರೆ ಬುದ್ಧಿಮಾಂದ್ಯ ಮಕ್ಕಳಿದ್ದಾರೆ ಅಥವಾ ಫಿಸಿಕಲಿ ಚಾಲೆಂಜಡ್ ಅಂದರೆ ಮೆಂಟಲಿ ಚಾಲೆಂಜ್ಡ್ ಮಕ್ಕಳುಗಳು ಇರ್ತಾರಲ್ಲ, ಆ ಮಕ್ಕಳ ಜನನ ಪ್ರಮಾಣವನ್ನು ಕಡಿಮೆ ಮಾಡುವಂಥ ಕೆಲಸಗಳನ್ನು ಮಾಡಬೇಕು ಅನ್ನುವ ಹಿನ್ನೆಲೆಯಲ್ಲಿ ಈ ಅಂಶವನ್ನು ಸೇರಿಸ್ಕೊಂಡಿದ್ದಾರೆ ಎನ್ನುವಂಥದ್ದು. ಮತ್ತು ಗಂಭೀರ ಮಾನಸಿಕ ಕಾಯಿಲೆಗಳನ್ನು ನಿಯಂತ್ರಣ ಮಾಡುವಂಥದ್ದು, ಖಿನ್ನತೆ ಇರ್ಬೋದು ಅಥವಾ ಅವರೇ ಕೋಪ ಮಾಡಿಕೊಳ್ಳೋದು, ಈ ಥರದ ಸಾಕಷ್ಟು ಕಾಯಿಲೆಗಳು ಮಾನಸಿಕ ವಿಭಾಗದ ಒಳಗಡೆ ಬರ್ತವೆ. ಹಾಗಾಗಿ ಈ ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ಈ ನೀತಿಯನ್ನು 2014ರಲ್ಲಿ ರೂಪಿಸುವಂಥ ಕೆಲಸವನ್ನು ಮಾಡಿದರು. ಇದು ಸಾರ್ವಜನಿಕ ನೀತಿಯ ಒಂದು ಭಾಗ. ಸಾರ್ವಜನಿಕ ನೀತಿಯಲ್ಲಿ ಒಂದೊಂದು ಭಾಗಕ್ಕಾಗಿ ಒಂದೊಂದು ನೀತಿಗಳನ್ನು ರೂಪಿಸ್ಕೊಂಡು ಹೋಗ್ಬೋದು. ಇದು ಆರೋಗ್ಯ ನೀತಿ. ಹಾಗಾಗಿ ಆರೋಗ್ಯ ನೀತಿಯಲ್ಲಿ ಅತ್ಯಂತ ಪ್ರಮುಖವಾಗಿ ಕೆಲವು ಸಂದರ್ಭಗಳಿಗೆ ತಕ್ಕ ಹಾಗೆ ಕೆಲವು ಸರ್ಕಾರಗಳು ಏನು ಮಾಡ್ಕೊಂಡಿದ್ದಾವೆ, ಅದರದೇ ಆದಂಥ ಯೋಚನೆಯ ಒಳಗಡೆ ಅದರದೇ ಆದಂಥ ಯೋಜನೆಯ ಒಳಗಡೆ ಒಂದಷ್ಟು ನೀತಿಗಳನ್ನು ರೂಪಿಸುವಂಥ ಕೆಲಸಗಳನ್ನು ಮಾಡಿದ್ದಾವೆ. ಅದರಲ್ಲಿ ಕೆಲವನ್ನು ಮಾತ್ರ ನಾನು ನಿಮಗೆ ಹೇಳುವ ಪ್ರಯತ್ನ ಮಾಡಿದ್ದೇನೆ. ಇನ್ನೂ ಸಾಕಷ್ಟು ವಿಷಯಗಳಿದ್ದಾವೆ. ಅದನ್ನು ನಾನು ವಿದ್ಯಾರ್ಥಿಗಳಿಗೆ ನೋಟ್ಸ್ಗಳ ಮೂಲಕ ಅಥವಾ ಅದನ್ನು ತಯಾರಿ ಮಾಡಿಕೊಡೋದ್ರ ಮೂಲಕ ಅಥವಾ ಒಂದಷ್ಟು ಮೆಟೀರಿಯಲ್ಸ್ಗಳನ್ನು ಸೆಂಡ್ ಮಾಡೋದ್ರ ಮೂಲಕ ನಿಮಗೆ ಒಂದಷ್ಟು ಮಾಹಿತಿಯನ್ನು ತಲುಪಿಸುವಂಥ ಕೆಲಸವನ್ನು ಮಾಡ್ತೀನಿ. ನಮಸ್ಕಾರ.